ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಶರಣರ ಬಸವೇಶ್ವರರ ಅದ್ಭುತವಾದ ವಚನ ಮತ್ತು ಆ ವಚನದ ವಿವರಣೆಯನ್ನು ತಿಳಿಯೋಣ. ವಚನ ಹೀಗಿದೆ: ಅಯ್ಯ ನಿಮ್ಮ ಶರಣನ ಮರ್ತಕ್ಕೆ ತಂದೆಯಾಗಿ ನೆನೆದು ಸುಖಿಯಾಗಿ ನಾನು ಬದುಕಿದೆನಯ್ಯ. ಅದೇನು ಕಾರಣ ತಂದೆಯಿಂದರಿದೆನಯ್ಯ, ಅರಿದರಿದು ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡು ಕಣ್ದೆರೆದೆನಯ್ಯ ಕೂಡಲ ಸಂಗಮ ದೇವ, ಕಣ್ದೆರೆದೆನಯ್ಯ ಕೂಡಲ ಸಂಗಮ ದೇವ. ಆಹಾ, ಎಂಥ ಅದ್ಭುತವಾದ ವಚನ ಅಲ್ವಾ? ಈ ವಚನದ ತಾತ್ಪರ್ಯವನ್ನು ಈಗ ನೋಡೋಣ. ನೋಡಿ, ಈ ವಚನದಲ್ಲಿ ಶರಣ ಬಸವೇಶ್ವರರು ಹೇಳ್ತಾರ, ಒಂದು ದೊಡ್ಡವಾದ ಸತ್ಯವನ್ನು ಹೇಳ್ತಾರ, ಜೀವನದ ಸತ್ಯವನ್ನು ಹೇಳ್ತಾರ. ನಿಮ್ಮ ಶರಣನ ಮರ್ತ್ಯಕ್ಕೆ ತಂದೆಯಾಗಿ ನೆನೆದು ನಾನು ಸುಖಿಯಾಗಿ ಬದುಕಿದೆನು ಅಂತ ಅದರ ಅರ್ಥ ಏನು ಅಂದ್ರೆ, ಶರಣರ ಸಂಘದಲ್ಲಿ ಇರೋದು, ಶರಣರ ಜೊತೆ ಜೀವನ ನಡೆಸೋದು ಮಾನವನಂದರೆ ನಮ್ಮ ಜೀವನವನ್ನು ಸುಖಮಯವಾಗಿ ಇರಿಸುತ್ತೆ. ಅಂದರೆ ಶರಣರ ಜೊತೆ ನಾವು ಇರೋದ್ರಿಂದ, ಶರಣರ ಜೊತೆ ನಾವು ಜೀವನ ನಡೆಸೋದ್ರಿಂದ, ಶರಣರ ಜೊತೆ ನಮ್ಮ ಒಡನಾಟ ಇರೋದ್ರಿಂದ ನಮ್ಮ ಜೀವನ ಸುಖವಾಗಿರುತ್ತೆ ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಮುಂದೆ ಹೋಗಿ ಹೇಳ್ತಾರೆ ಬಸವೇಶ್ವರರು, ಅದೇನು ಕಾರಣ ತಂದೆಯಿಂದರಿದೆನಯ್ಯ ಎಂದು. ಅಂದ್ರೆ ಸತ್ಯವನ್ನು ನಾನು ಹೇಗೆ ತಿಳ್ಕೊಂಡೆ? ಶರಣರ ಜೀವನವನ್ನು ನೋಡಿದಾಗ ನಾನು ಅರಿತುಕೊಂಡೆ. ಶರಣರ ಜೀವನವನ್ನು ಹೆಂಗೆ ನೋಡ್ತಿದ್ರು ಅವ್ರು ಅಂದ್ರೆ, ಶರಣರ ಜೊತೆ ಇರುವಾಗ ಅವರ ಒಡನಾಟದಿಂದ ನಮ್ಮ ಜೀವನ ಹೇಗೆ ಸಂತೋಷವಾಗಿರ್ತೈತಿ ಅನ್ನೋದನ್ನು ಶರಣ ಬಸವೇಶ್ವರರು ಶರಣರ ಜೀವನವನ್ನು ನೋಡಿದಾಗ ತಿಳ್ಕೊತಾರೆ. ಶರಣರು ಹೇಗೆ ಬದುಕ್ತಾರೆ? ಅವರು ಸತ್ಯ, ಧರ್ಮ, ಭಕ್ತಿ, ವಿನಯದಿಂದ ಬದುಕ್ತಾರೆ. ಅವರ ಜೀವನದಲ್ಲಿ ಅಹಂಕಾರ ಇರುವುದಿಲ್ಲ, ದ್ವೇಷವಿರುವುದಿಲ್ಲ, ದುರಹಂಕಾರವಿರುವುದಿಲ್ಲ. ಅವರ ಜೀವನ ಸಂಪೂರ್ಣವಾಗಿ ಭಕ್ತಿಯಿಂದ ತುಂಬಿರ್ತೈತಿ. ಪ್ರತಿ ಕ್ಷಣವೂ ಪ್ರತಿದಿನವೂ ಶರಣರ ಜೀವನ ಭಕ್ತಿಯಿಂದ ತುಂಬಿರ್ತೈತಿ. ಪ್ರತಿ ದಿನವೂ ಪ್ರತಿ ಕ್ಷಣವೂ ಅವರು ಶರಣರನ್ನು ಬರೀ ದೇವರನ್ನು ನೆನೆಸ್ತಿರ್ತಾರೆ. ಶರಣರು ದೇವರ ಧ್ಯಾನದಲ್ಲಿಯೇ ಮುಳುಗಿರ್ತಾರೆ. ಅಂತಹ ಶರಣರ ಜೀವನವನ್ನು ಅವರ ಹತ್ತಿರವಿದ್ದು ಅವರ ಒಡನಾಟದಿಂದ ತಿಳಿದೆನು ಅಂತ ಹೇಳಿ ಬಸವೇಶ್ವರರು ಹೇಳ್ತಾರೆ. ನಮ್ಮ ಶರಣರು ಆಚರಿಸುವ ಆಚರಣೆಯನ್ನು ಕಂಡು ಕಣ್ತೆರೆದವು ಅಂತಂದ್ರೆ, ಶರಣರು ಆಚರಿಸುವ ಆಚರಣೆಗಳು, ಪೂಜೆ ಪುನಸ್ಕಾರಗಳು, ದೇವರ ಮೇಲಿರುವ ಅವರಿಗೆ ಭಕ್ತಿ, ಅಂತಹವನ್ನು ಕಂಡು ನನಗೆ ಜ್ಞಾನೋದಯವಾಯಿತು, ನನ್ನ ಕಣ್ಣುಗಳು ತೆರೆದವು ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಈ ವಚನ ನಮಗೆ ಹೇಳುವ ಸಂದೇಶ ಏನು ಅಂತಂದ್ರೆ, ಒಳ್ಳೆಯವರ ಸಂಘದಲ್ಲಿ ಇರೋದು ನಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಶರಣರ ಮಾರ್ಗವನ್ನು ಅನುಸರಿಸಿದ್ರೆ ನಮ್ಮ ಜೀವನದಲ್ಲಿ ಸತ್ಯ, ಶಾಂತಿ, ಸಂತೋಷ ತುಂಬಿರ್ತೈತಿ ಅಂತ ಹೇಳಿ ಈ ವಚನ ಸಂದೇಶ ಹೇಳ್ತದೆ. ಅದಕ್ಕೆ ಬಸವಣ್ಣನವರು ಕೊನೆಯಲ್ಲಿ ಹೇಳ್ತಿರ್ತಾರೆ ಅಂದ್ರೆ, ಎಲ್ಲ ವಚನಗಳ ಕೊನೆಯಲ್ಲಿ ಕೂಡ ಭಕ್ತಿಯಿಂದ ಕೂಡಲ ಸಂಗಮ ದೇವ ಎಂದು ಶರಣ ಬಸವೇಶ್ವರರು ಪ್ರಾರ್ಥನೆಯನ್ನು ಮಾಡ್ತಾರೆ ದೇವರಲ್ಲಿ. ಸ್ನೇಹಿತರೆ, ಈ ವಚನ ನಮಗೆ ಶರಣರ ಮಹತ್ವ ಮತ್ತು ಒಳ್ಳೆಯವರ ಸಂಘದ ಮಹತ್ವವನ್ನು ತಿಳಿಸ್ತೈತಿ. ಹೆಂಗಿತ್ತು ವಚನ? ಈ ವಚನ ಮತ್ತು ವಚನದ ತಾತ್ಪರ್ಯದ ವಿಡಿಯೋನ ನೀವು ನೋಡಿದ್ರಿ, ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಚನ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ವಚನಗಳನ್ನು ಇಷ್ಟಪಡುವವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ವಚನ ಮತ್ತು ವಚನದ ತಾತ್ಪರ್ಯಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಚನ ಮತ್ತು ವಚನದ ತಾತ್ಪರ್ಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಶರಣಾರ್ಥಿಗಳು.